ಯಾಕಾಗಲ್ಲ? ಜಸ್ಟ್ ಹಾಫ್ ಆನ್ ಅವರ್ ತಾನೆ, ಹೋಗಿ ಬರೋದಲ್ವಾ? ಇಲ್ಲಪ್ಪ, ನನಗೆ ಇವತ್ತು ತುಂಬ ಕೆಲಸ ಇದೆ. ಅಷ್ಟಕ್ಕೂ ಅವ್ರನ್ನ ಎಂಗೇಜ್ಮೆಂಟಿಗೆ ಕರೆದೇ ಇದ್ದರೆ ನಡೆಯುತ್ತೆ ಅಲ್ವಾ? ಯಾಕೋ ಹಾಗಂತೀಯ? ಅವರು ನಮ್ಮ ಬಿಸ್ನೆಸ್ ಪಾರ್ಟ್ನರ್, ಅವ್ರನ್ನ ಕರೀದೇ ಇದ್ರೆ ಏನು ಅಂದ್ಕೊಳ್ಳಲ್ಲ? ಏನು ಅಂದ್ಕೊಳ್ಳೋದಪ್ಪ. ಹಾಗೂ ಒಂದು ವೇಳೆ ಕೇಳಿದ್ರೆ ಏನಾದರೂ ಒಂದು ಹೇಳಿದ್ರೆ ಆಯ್ತು ಬಿಡಿ. ಅವ್ರನ್ನ ಒಂದೇ ಸಲ ಮದುವೆ ಕರೆದ್ರೆ ಸಾಕು ತಾನೆ. ಕರುಣ್, ಏನು ಹೇಳ್ತಾ ಇದೆಯಾ ನೀನು? ನಿನಗೇನೇ ಕೆಲಸ ಇದ್ರು ನೋಡು, ನಿನ್ನ ತಮ್ಮ ನಿಶ್ಚಿತಾರ್ಥಕ್ಕೆ ಗೆಸ್ಟ್ನ ಕರೆಯೋದು ಅಣ್ಣನಾಗಿ ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ಕೆಲಸ ಇದೆ ಅಂತ ನೆಪ ಹೇಳ್ತಾ ಇದೆಯಲ್ಲ? ಅಮ್ಮ, ಕರ್ಣ ಯಾವತ್ತೂ ನನ್ನ ಮಾತಿಗೆ ಎದುರಾಡ್ದವನಲ್ಲ. ಅವ್ನಿಗೇನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಇಲ್ಲ ಇನ್ನೇನು ಯೋಚನೆ ಮಾಡಿ ಮಾತಾಡಿರ್ತಾನೆ. ಪರವಾಗಿಲ್ಲ ಬಿಡಮ್ಮ. ವಿಷ್ಣು, ಅದು ಹಾಗಲ್ಲ ಕೊಡೋ. ಅಮ್ಮ ಪರವಾಗಿಲ್ಲ ಬಿಡು. ಕರ್ಣ ನೀನು ಹೋಗು. ಸರಿಪ್ಪ. ಅಪ್ಪ, ಹಾಗಾದರೆ ನನ್ನ ಎಂಗೇಜ್ಮೆಂಟ್ಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮತ್ತು ಅವ್ರ ಫ್ಯಾಮಿಲಿನ ಕರೆಯಲ್ವಾ ಅಪ್ಪ? ಕರಿಬೇಕು ಅರ್ಜುನ್, ಆದರೆ ಏನು ಮಾಡೋದು? ಕರ್ಣನ್ಗೆ ಹೇಳಿದ್ರೆ ಅವ್ನಿಗೇನೋ ಕೆಲಸ ಇದೆ, ಹೋಗೋಕ್ಕಾಗಲ್ಲ ಅಂತಿದ್ದಾನೆ. ನಾನು ಹೋಗೋಣ ಅಂದರೆ ನನಗೆ ಅದು ಇದು ಕೆಲಸ ಇದ್ದೇ ಇರುತ್ತೆ. ಏನು ಮಾಡೋದು? ಒಂದು ಕೆಲಸ ಮಾಡು, ಅವ್ರ ಮನೆ ಅಡ್ರೆಸ್ ಕೊಡ್ತೀನಿ, ನೀನೇ ಪರ್ಸ್ನಲಾಗಿ ಹೋಗಿ ಅವನ್ನ ಇನ್ವೈಟ್ ಮಾಡ್ಬಿಟ್ಟು ಬಾ. ಅದು ಅಪ್ಪ, ನಾನಾ? ಯಾಕೆ? ನಿನಗೂ ಏನಾದರೂ ಕೆಲಸ ಇದೆಯಾ? ಅಲ್ಲ, ಕೆಲಸ ಏನೂ ಇಲ್ಲ, ಆದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಹುಡುಗನೇ ಹೋಗಿ ಕರೆದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅಪ್ಪ? ಮನೆಯಿಂದ ಯಾರಾದರೂ ದೊಡ್ಡವ್ರು ಹೋಗಿ ಕರೆದ್ರೆ ಒಳ್ಳೇದಲ್ವಾಪ್ಪ? ಹೌದು ವಿಷ್ಣು, ಅರ್ಜುನ್ ಸರಿಯಾಗೇ ಹೇಳ್ತಾ ಇದ್ದಾನೆ. ಇಂಥ ಶುಭ ಕಾರ್ಯಕ್ಕೆ ಚಿಕ್ಕವರು ಕರೆದ್ರೆ ಚೆನ್ನಾಗಿರೋದಿಲ್ಲ. ಮನೆಯಿಂದ ಯಾರು ದೊಡ್ಡವರು ಕರೆದ್ರೆ ಅವ್ರಿಗೂ ಮರ್ಯಾದೆ, ನಮಗೂ ಮರ್ಯಾದೆ ಅಲ್ವಾ? ಆದರೆ ನಿಶ್ಚಿತಾರ್ಥ ಮುಗಿಯೋವರೆಗೂ ಅರ್ಜುನ್ ಹೊಸಲು ದಾಟಿ ಎಲ್ಲೂ ಹೋಗಾಗಿಲ್ಲ, ಗೊತ್ತಾಯ್ತಾ? ಸರಿಮ್ಮ, ನಾನೇ ಫೋನ್ ಮಾಡಿ ವಿಕ್ರಮ್ ಅವ್ರನ್ನ ಕರಿತೀನಿ. ಆಯ್ತಪ್ಪ, ನಿಂಗೆ ಹೇಗೆ ಅನುಕೂಲನೋ ಹಾಗೆ ಮಾಡು. ನಾಳೆನೇ ನನ್ನ ಜೊತೆ ಎಂಗೇಜ್ಮೆಂಟು. ಈಗಲೂ ಆ ಅಮೃತ ಫೋಟೋನ ಕೈಲಿಟ್ಕೊಂಡು ಕೂತಿದ್ದಾನೆ. ಇನ್ನೂ ಆ ಮಾಯಿಗಾತಿನ ಮನಸ್ಸಲ್ಲೇ ಇಟ್ಕೊಂಡಿದ್ದಾನೆ. ಛೇ, ಹಾಂ ನೋಡಿ, ಅಡುಗೆ ವಿಚಾರದಲ್ಲಿ ಏನೇ ಡೌಟ್ ಇದ್ರು ನಮ್ಮ ಅಜ್ಜಿ ಹತ್ರನೇ ಮಾತಾಡ್ಬೇಕು ನೀವು. ಒಂದು ನಿಮಿಷ ಹಾಗೆ ಲೈನಲ್ಲಿರಿ. ಯಾರು? ಅಜ್ಜಿ, ಅಡುಗೆಯವ್ರು ಫೋನ್ ಮಾಡಿದ್ದಾರೆ. ಅವ್ರಿಗೆ ಏನೇನು ಅಡುಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆಯಂತೆ. ಬಟ್ ಅದು ನೀವೇ ಮಾತಾಡಿ. ಸರೋಜಾ, ವಿಷ್ಣುವ್ರ ಮಗಂಗೆ ಮತ್ತು ಅವ್ರ ಸೊಸೆ ಆಗೋರಿಗೆ ಏನಾದರೂ ಗಿಫ್ಟ್ ತೊಗೊಂಡು ಹೋದರೆ ಚೆನ್ನಾಗಿರುತ್ತಲ್ವಾ? ಏನಂತ್ಯ? ನಿಜ ರೀ, ವಿಷ್ಣು ಅವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರು. ಏನಾದರೂ ಗಿಫ್ಟ್ ತೊಗೊಂಡು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಏನು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನು ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ? ಹಾಂ, ಹುಡುಗಿಗೆ ಒಂದು ನೆಕ್ಲೆಸ್ಸು, ಹುಡುಗನಿಗೆ ಡೈಮಂಡ್ ರಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹೌದು, ಅದೇ ಸರಿ, ಹಾಗೆ ಮಾಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇವರು ಲಕ್ಷಗಟ್ಟಲೆ ಬೆಲೆ ಬಾಳೋದು ಬಡವೆಗಳನ್ನೆಲ್ಲ ಯಾರ್ಯಾರಿಗೂ ದಾನ ಮಾಡ್ತಾ ಇದ್ದಾರೆ. ಇವ್ರನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸೋದು ಗ್ಯಾರಂಟಿ. ಇಲ್ಲ, ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನಾದರೂ ಮಾಡಬೇಕಲ್ಲ. ಏನು ಮಾಡಲಿ? ಹಾಂ ಹಾಂ, ರಾಜಿಗೆ ಹೇಳಿದ್ರೆ ಅವಳಿಗೆ ಏನಾದರೂ ಐಡಿಯಾ ಹೊಳಿಬೋದು. ಅದೇ ಸರಿ. ರಾಜಿ ರಾಜಿ, ಬೇಗ ಬಾ, ಅನಾಹುತ ಆಗ್ತಾ ಇದೆ. ಏನ್ರಿ ಅದು? ರಾಜಿ, ಅತ್ತೆ ಆಸ್ತಿ ಅಳಿಯ ದಾನ ಮಾಡ್ದೋ ಅನ್ನೋ ಹಾಗೆ ಈ ವಿಕ್ರಮ್ ಸರೋಜ ಇಬ್ರು ಸೇರ್ಕೊಂಡು ಮುಂದಕ್ಕೆ ನಾವು ದಕ್ಕಿಸ್ಕೋಬೇಕು ಅಂತ ಇರೋ ಆಸ್ತಿನೆಲ್ಲ ಇವ್ರು ನುಣ್ಣಗೆ ಕರಗಿಸ್ತಾ ಇದ್ದಾರೆ. ಬಾರೆ ಬೇಗ ಅವ್ರನ್ನ ತಡಿಯೋಣ. ನುಣ್ಣಗೆ ಕರಗಿಸೋದ? ಏನ್ರಿ ನಿಮ್ಮ ಮಾತಿನ ಅರ್ಥ? ಒಂದು ಸರಿಯಾಗಿ ಹೇಳಲ್ವಲ್ಲ. ಅಯ್ಯೋ, ನಾನು ಏನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಬಾರೆ, ಅಲ್ಲಿ ಬಂದರೆ ಎಲ್ಲ ಗೊತ್ತಾಗುತ್ತೆ. ಎಲ್ಲಿಗೆ? ಬಾರೆ ನೀನು. ಅಯ್ಯೋ, ನೋಡಿ, ಹುಡುಗಿಗೆ ಒಂದು ನೆಕ್ಲೆಸು,
ಹಾಗೆ ಹುಡುಗಂಗೆ ಒಂದು ಒಳ್ಳೆ ಡೈಮಂಡ್ ರಿಂಗ್. ಸೈಜಾ ನಾರ್ಮಲ್ ಸೈಜ್ ಮಾಡಿ, ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಹಾಂ, ನಮಗೆ ತುಂಬ ಬೇಕಾದವ್ರಿಗೆ ಗಿಫ್ಟ್ ಮಾಡೋದಕ್ಕೆ ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ. ಇಲ್ಲದಿದ್ದರೆ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ಕೈಲಿ ಕೊಟ್ಟು ಕಳಿಸಿ. ಹಾಂ, ಓಕೆ ಥ್ಯಾಂಕ್ ಯು, ಬಾಯ್. ವಿಕ್ರಮ್, ನಡೀತಾ ಇರೋದು ಎಂಗೇಜ್ಮೆಂಟು, ಮದುವೆ ಅಲ್ಲ. ಈಗಲೇ ಎಲ್ಲ ಕೊಟ್ಬಿಟ್ರೆ ಮದುವೆಗೇನು ಕೊಡ್ತೀರಾ? ಮದುವೆಗೂ ಕೊಟ್ಟರೆ ಆಯಿತು ಬಿಡಿ ಚಿಕ್ಕಮ್ಮ. ಈಗಲೇ ಕೊಟ್ಟರೆ ವಿಷ್ಣು ಅವರು ಮತ್ತು ನಮ್ಮ ಸ್ನೇಹ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಇಷ್ಟಕ್ಕೂ ನಾವು ಗಿಫ್ಟ್ ಕೊಡ್ತಿರೋದು ಯಾರಿಗೆ ಹೇಳಿ? ನಮ್ಮ ಬಿಸ್ನೆಸ್ ಪಾರ್ಟ್ನರ್ ವಿಷ್ಣು ಅವ್ರ ಮಗ, ಹಾಗೆ ಅವ್ರ ಮನೆಗೆ ಸೊಸೆಯಾಗಿ ಬರ್ತಿರೋಳಕ್ಕೆ ತಾನೆ. ನೋಡಿ, ವಿಷ್ಣು ಅವರು ನಮಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂಥ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗೆ ನಾವು ಬರೀ ಕೈಲಿ ಹೋದರೆ ಹೇಗೆ ಚೆನ್ನಾಗಿರುತ್ತೆ ಹೇಳಿ? ಹಾಗಂತ ಯಾವಾಗಲೂ ಅವ್ರ ಮನೇಲಿ ಫಂಕ್ಷನ್ ಮಾಡ್ತಾನೆ ಇರ್ತಾರೆ. ಪ್ರತಿ ಸಲನೂ ನೀನು ಗಿಫ್ಟ್ ಎತ್ಕೊಂಡು ಹೋಗಿ ಕೊಟ್ರೆ ಬಂದ ಲಾಭ ಎಲ್ಲ ಅಲ್ಲೇ ಹೋಗಲ್ವಾ? ಈಗ ಗಿಫ್ಟ್ ಕೊಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದಕ್ಕೂ ಒಂದು ಇತಿಮಿತಿ ಇರಬೇಕಲ್ವಾ? ಹೋಗಲಿ ಬಿಡಿ ಅತ್ತೆ, ಹೇಗೂ ಈಗ ಆರ್ಡ್ರ್ ಕೊಟ್ಟಾಯಿತು, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಲ್ವಾ? ಇದೇನಮ್ಮ ಸರೋಜ ಹೀಗೆ ಹೇಳ್ತಾ ಇದೆಯಾ? ಅಲ್ಲ, ಆರ್ಡರ್ ಕೊಟ್ಟ ತಕ್ಷಣ ಅದನ್ನು ತಗೊಂಡು ಹೋಗಿ ಕೊಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ ತಾನೇ. ಪಾಪ ರಾಜಿ ತುಂಬ ದಿನದಿಂದ ಒಂದು ಡೈಮಂಡ್ ರಿಂಗು ನೆಕ್ಲೆಸ್ ತೊಗೋಬೇಕು, ಯಾವುದಾದ್ರೂ ಫಂಕ್ಷನ್ಗೆ ಹೊಸ ಡಿಸೈನ್ ಹಾಕ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಲು. ಈಗ ಆರ್ಡರ್ ಕೊಟ್ಟಿರೋದನ್ನು ಅವಳು ಕೊಡ್ಬೋದಲ್ವಾ? ಅಷ್ಟೇ ತಾನೇ ಚಿಕ್ಕಪ್ಪ. ಅದನ್ನು ಕೇಳೋಕ್ಕೆ ನನ್ನ ಹತ್ರ ಯಾಕೆ ಸಂಕೋಚ ಪಟ್ಕೋತೀರಾ? ಒಂದು ನಿಮಿಷ ಇರಿ. ಹಲೋ, ನಾನು ವಿಕ್ರಮ್ ಮಾತಾಡ್ತಿರೋದು. ಈಗ ತಾನೇ ಒಂದು ನೆಕ್ಲೆಸು, ಒಂದು ವಜ್ರದುಂಗುರ ಆರ್ಡರ್ ಮಾಡಿದ್ನಲ್ಲ, ಅದೇ ಥರದ್ದು ಇನ್ನೊಂದು ಸೆಟ್ಟು ಆರ್ಡ್ರ್ ತೊಗೊಂಬಿಡಿ. ಹಾಂ, ನಮ್ಮ ಚಿಕ್ಕಮ್ಮಂಗೆ. ಡಿಸೈನು ಸ್ವಲ್ಪ ಲೇಟೆಸ್ಟ್ ಆಗಿರಲಿ, ಒಟ್ಟಿನಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು. ಹಾಂ, ಇದ್ರ ಜೊತೆನೇ ಅದನ್ನು ತಂದು ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ಸಂತೋಷನ ಚಿಕ್ಕಮ್ಮ? ಅಪ್ಪ ಏನೋ ಗೆಳೆಯನ ಮಗನ ನಿಶ್ಚಿತಾರ್ಥಕ್ಕೆ ಉಡುಗೊರೆ ಕೊಡ್ತಿದ್ದಾರೆ. ಅರ್ಜುನ್ ಅವ್ರ ನಿಶ್ಚಿತಾರ್ಥ ಕೂಡ ನಾಳೆನೇ. ಅವರಿಂದ ನನಗೆ ತುಂಬ ಸಹಾಯ ಆಗಿದೆ. ಎಷ್ಟೋ ಸಲ ನಾನು ಕಷ್ಟದಲ್ಲಿದ್ದಾಗ ಬಂದು ಕಾಪಾಡಿದ್ದಾರೆ. ಅಂಥವ್ರಿಗೆ ನಾನು ಏನಾದರೂ ಉಡುಗೊರೆ ಕೊಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತು. ಆದರೆ ನಾನು ಏನು ಕೊಡೋದಕ್ಕಾಗುತ್ತೆ ಅವರಿಗೆ? ಬೇಗ ಬಾ ಇಲ್ಲಿ. ಏನಾಯ್ತಮ್ಮ? ನಾನು ಯಾಕೋ ನನ್ನ ರೂಮಲ್ಲಿ ಕಿರಿಕಿರಿ ಅನಿಸ್ತಾ ಇದೆ. ಹೇಮ, ಏನಾಯ್ತಮ್ಮ? ಎಲ್ಲ ನೀವು ಅನ್ಕೊಂಡ ಹಾಗೆ ನಡೀತಾ ಇದೆಯಲ್ಲ? ಇಲ್ಲ ಹೇಮ, ಯಾಕೋ ಏನೋ ಗೊತ್ತಿಲ್ಲ ಹೇಮ. ರೂಮ್ ಒಳಗಡೆ ಕಾಲಿಟ್ರೆ ಸಾಕು ಏನೋ ಒಂದು ರೀತಿ ಆತಂಕ, ಭಯ ಆಗುತ್ತೆ. ಮತ್ತೆ ಈ ಮನೆಗೆ ಏನಾದರೂ ಸಮಸ್ಯೆ ಬರುತ್ತೇನೋ ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ಇದೇನಿದು? ಅತ್ತೆಮ್ಮ ಹೀಗೆ ಹೇಳ್ತಿದ್ದಾರೆ. ನನ್ನ ಮನಸ್ಸಿಗೂ ಹಾಗೆ ಅನಿಸ್ತಾ ಇದೆ. ಈಗ ಇವ್ರ ಹತ್ರ ನನಗೂ ಹಾಗೆ ಅನಿಸ್ತಿದೆ ಅಂದರೆ ಇನ್ನೂ ಅಷ್ಟು ಗಾಬರಿ ಆಗ್ತಾರೆ. ಹೇಳದೇ ಇರೋದೇ ಒಳ್ಳೇದು. ಅತ್ತೆಮ್ಮ, ಹಾಗೆಲ್ಲ ಯಾವ ಸಮಸ್ಯೆನೂ ಬರೋದಿಲ್ಲ ಬಿಡಿ. ನೀವ್ಯಾಕೆ ಸುಮ್ಮನೆ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹೇಮ, ನಾನು ಸುಮ್ಮನೆ ಹೇಳ್ತಾ ಇಲ್ಲ ಕಣೆ. ನಾನು ನಿನ್ನ ಹೇಳಿದಾಗೆ ಬೆಳ್ಳಿ ದೀಪನ ತೆಗಿಯೋಕೆ ಹೋದೆ. ಹಾಗಲ್ಲಿ ಹಾವು ಪುಸ್ತಂದಂಗಾಯ್ತು. ಏನು ಹೇಳ್ತಾ ಇದೆಯಾ? ನಾನು ಸೀರೆ ಸೆಲೆಕ್ಟ್ ಮಾಡಿದ್ದು ನಿನಗಲ್ಲ, ಮತ್ತಿನ್ಯಾರಿಗೆ? ಅದು ಇಂಥ ನಾಲ್ಕು ಮನೆನ ಪಡ್ಕೊಳ್ಳೋದಕ್ಕೆ ನಾಗಿಣಿಗೆ ಈ ಮನೆ ಬರ್ತಿದ್ದಾಳ. ಬಂದರೂ ಇದು ಅವಳ ಕೈಗೆ ಸಿಗಲ್ಲ.